ಹಾಯ್, ನೋಡಿ ನಾನು ಯಾವ ಥರ ಕನ್ನಡ ಕಾಮನಬಿಲ್ಲು ರೇಡಿಯೋ ರೈನ್ಬೋ FM ಕೇಳ್ತಾ ಇರ್ತೀನಿ ಅಂದರೆ ಈ ಕಡೆ ನಾನು ಕೆಲಸನೂ ಮಾಡ್ಕೊತಾ ಇರ್ತೀನಿ, ನನ್ನದು ಡ್ಯೂಟಿ. ಆಮೇಲೆ ಇದು ಲೈಟಾಗಿ ಹಾಡು ಕೇಳ್ತಾ ಹೋಗ್ತೀನಿ. ಆವಾಗ ನನಗೆ ಮಾಡೋ ಕೆಲಸದಲ್ಲಿ ಹುರುಪು ಬರುತ್ತೆ, ಆಮೇಲೆ ಖುಷಿ ಆಗುತ್ತೆ. ಬರೀ ಕನ್ನಡ ಹಾಡೇ ನಾನು ಕೇಳೋದು ಜಾಸ್ತಿ, ಹಿಂದಿನೂ ಬರುತ್ತೆ. ಆಮೇಲೆ ನ್ಯೂಸ್ ಯಾವುದು ಬರುತ್ತೆ ಅಂದರೆ ಇಂಗ್ಲೀಷ್, ಕನ್ನಡ, ಹಿಂದಿ, ಉರ್ದು, ಆಮೇಲೆ ಸಂಸ್ಕೃತ ಭಾಷೆ, ಇಷ್ಟು ಭಾಷೆ ಬರುತ್ತೆ. ಇಷ್ಟು ಭಾಷೆಯಲ್ಲಿ ನ್ಯೂಸ್ ಬರುತ್ತೆ. ನೀವು ಇಷ್ಟ ಇದ್ದರೆ ಆರಾಮಾಗಿ ಕೇಳ್ಕೊಳ್ಳಿ. ಕನ್ನಡ ಕಾಮನಬಿಲ್ಲು ಒಳ್ಳೊಳ್ಳೆ ಮಾತುಗಳು ಆಡ್ತಾರೆ. ಆಮೇಲೆ ಕ್ವಶನ್ಸ್ ಇರುತ್ತೆ, ನಾವು ಆನ್ಸರ್ ಮಾಡ್ಬೋದು. ಇದೆಲ್ಲ ಚಾನ್ಸಸ್ ಇರುತ್ತೆ. ಖುಷಿ ಆಗುತ್ತೆ ಅಷ್ಟೇ, ಮನಸ್ಸಿಗೆ ಖುಷಿ ಅಷ್ಟೇ. ಇದರಿಂದ ಯಾವುದೇನೂ ಬೆನಿಫಿಟ್ ಇಲ್ಲ. ಆಮೇಲೆ ಇನ್ನೊಂದು, ನಮ್ಮ ಕನ್ನಡ ಕಾಮನಬಿಲ್ಲನ್ನು ಸಹ ನಾವು ಬೆಳೆಸ್ಬೋದು, ಉಳಿಸ್ಬೋದು. ಇಲ್ಲಾಂದರೆ ಎಲ್ಲ ಅಡ್ಜಸ್ಟೇ ಆಗೋಗ್ತಾ ಬರ್ತವೆ. ಇವಾಗಿನ ಕಾಲದ್ದು ಮೊಬೈಲ್ ಇದರಿಂದ, ಯೂಟ್ಯೂಬಿಂದ ಎಲ್ಲ, ಯೂಟ್ಯೂಬ್ ಅಂತ ಹೇಳಲ್ಲ, ಎಲ್ಲ ಇದರಿಂದ ಇನ್ನೂ ಮುಂದೆ ಹೋಗ್ತಾ ಇವೆಲ್ಲ ಆಮೇಲೆ ಕಣ್ಮರೆ ಆಗೋ ಚಾನ್ಸ್ ಇರುತ್ತೆ. ನಾವು ಒಂದು ಸ್ವಲ್ಪ ಟಚ್ ಕೊಡೋಣ. ನೋಡಿ, ಇಲ್ಲಿ ಈ ಥರ ನೋಡಿ ನ್ಯೂಸ್ ಬರ್ತಾ ಇದೆ. ಈ ಥರ ಹಾಕ್ಕೊಂಡು ಲೈಟಾಗಿ ಲೈಟ್ ಮ್ಯೂಸಿಕ್ ಹಾಕ್ಕೊಂಡು ನಾನು ಡ್ಯೂಟಿ ಮಾಡ್ತೀನಿ. ನೀವು ಹಾಗೆ ಮಾಡ್ತೀರಲ್ವ? ಥ್ಯಾಂಕ್ ಯು.